ಸಂಚಿಕೆಯಲ್ಲಿ ಶ್ರೀಕಂಠ ವಲ್ಲಭಂಗ್ ಹೊಡೆಯೋ ಅಷ್ಟರಲ್ಲಿ ನಂದ ಬಂದು ತಡಿತಾನೆ. ಅಷ್ಟರಲ್ಲಿ ಅಮೂಲ್ಯ ಕೂಡ ಮುಖ ತೊಳಿದ ಹಾಗೆ ಓಡ್ ಬಂದು ಕಲಾ ಹತ್ರ ನಿಂತ್ಕೋತಾರೆ. ಶ್ರೀಕಂಠ ಬಿಡು ಬಿಡು ಅಂದ್ರೂ ನಂದ ಶ್ರೀಕಂಠನ ಕೈನ ಮುರಿದ್ಬಿಟ್ಟು ಅವ್ನ ಕಪ್ಪಲ್ಗೆ ಅವ್ನ ಕೈಲೇ ಹೊಡಿಸ್ತಾನೆ. ಅದನ್ನ ನೋಡಿ ಚಂದ್ರಕಾಂತ್ ಮತ್ತೆ ಸೂರ್ಯಕಾಂತ್ ಇಬ್ರಿಗೂ ಕೋಪ ಬಂದು ಚಂದ್ರಕಾಂತ್ ಏನ್ ತಗೋ ಹಂಗ್ ಮಾಡಕ್ ಹೋಗ್ತಿದ್ಯಾ ಅಂದಾಗ ನಂದ ಏನಂತ ಮಗನ್ ಬೆಳೆಸಿದ್ಯಾ ನೀನು ಅಂತ ಕೇಳ್ದೆ. ಸೂರ್ಯಕಾಂತ್ ಏನ್ ಮಾಡ್ದ ಅವನು ಅಂತ ಕೇಳ್ದ. ಆಮೇಲಿಂದ ಇಂದ್ರ ಅಲ್ಲ ನನ್ನ ಮಗನ್ ಯಾಕ್ರೆ ಹೊಡಿತಿದ್ದೀರಾ, ಇಷ್ಟು ನಿಮ್ಮ ಮಕ್ಳು ಹೊಡಿದ್ರಿ ನೀವು ಹೊಡಿತಿದ್ದೀರಾ ಅಂದಿದ್ಕೇನೆ ನಂದ ನಮ್ಮ ಮನೆಯವರೆಲ್ಲ ಆರಾಮಾಗಿ ಗೋಳಿ ಆಡ್ತಾ ಇದ್ರೆ ನಿಮ್ಮ ಮಗ ಫ್ರೆಂಡ್ಸ್ ಹತ್ರ ಕರ್ಕೊಂಡ್ಬಂದು ನಮ್ಮ ಕಣ್ಗೆಲ್ಲ ಅಣ್ಣ ಎರ್ಚ್ಬಿಟ್ಟು ಅವ್ನ ಫ್ರೆಂಡ್ಸ್ ಹತ್ರ ನನ್ನ ಮಗಳನ್ನ ರೇಗ್ಸಕ್ಕೆ ಕಳಿಸಿದ್ದಾನೆ. ಸರಿಯಾಗಿ ಮಗನ ಬೆಳೆಸಿದ್ದೀರಾ ನೀವು ಸರಿಯಾಗಿ ಕಳಿಸಿದ್ರೆ ಯಾಕೆ ಹಿಂಗೆ ಅರ್ಬೇಕಿತ್ತು. ದೇವಸ್ಥಾನದ ದುಡ್ಡು ಕದ್ದ, ಆಮೇಲೆ ನೋಡಿದ್ರೆ ನನ್ನ ಮಕ್ಳ ಮೇಲೆ ಕೈ ಮಾಡ್ದ, ಈಗ ನನ್ನ ಸೊಸೆ ಮೇಲೂ ಹೊಡೆದ. ಅದನ್ನಾದ್ರೂ ಕ್ಷಮಿಸ್ಬಿಡ್ಬೋದು, ಆದರೆ ಇವತ್ತು ಮಾಡಿದನಲ್ಲ ಇದನ್ನು ಯಾವತ್ತೂ ಕ್ಷಮಿಸಲ್ಲ ನಾನು. ನನ್ನ ಮಗನ ಮೇಲೂ ಹೊಡಿತಾ ಇದ್ದಾನೆ ಇವನು ಅಂದಾಗ ವಲ್ಲಭಂಗೆ ಫುಲ್ ಖುಷಿ ಆಗುತ್ತೆ. ಆಮೇಲೆ ಚಂದ್ರಕಾಂತ್ ಬಂದ್ಬಿಟ್ಟು ನನ್ನ ಮಗ ಆ ಥರ ಎಲ್ಲ ಮಾಡೋದಿಲ್ಲ, ಇಂದ್ರ ನನ್ನ ಮಗ ಆ ಥರ ಎಲ್ಲ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಸೂರ್ಯಕಾಂತ್ ನಿನ್ನ ತಪ್ಪು ಮುಚ್ಚಾಕೋಕ್ಕೆ ನಾನು ಇವನ ಬಗ್ಗೆ ಏನೂ ಹೇಳಕ್ಕೆ ಹೋಗ್ಬೇಡ ಅಂದಾಗ ನಂದ ನಿನ್ನ ಮಗನೇ ಹೋಗಿ ಕೇಳೋಗು ಅಂತಾರೆ. ಆಗ ಚಂದ್ರಕಾಂತು ನೀನು ಕೆಲಸ ಮಾಡಿಲ್ಲ ಅಂತ ಹೇಳು ಶ್ರೀಕಂಠ ಅಂದಾಗ ಶ್ರೀಕಂಠ ಸೈಲೆಂಟಾಗಿ ನಿಂತ್ಕೋತ. ಆಮೇಲಿಂದ ಸಾರಿ ಅಪ್ಪ ನಾನು ಇನ್ನೊಂದ್ಸಲಿ ಇದೆಲ್ಲ ಮಾಡೋದಿಲ್ಲ ಅಂತಾರೆ. ಅದನ್ನು ಕೇಳಿಸ್ಕೊಂಡು ಚಂದ್ರಕಾಂತು ಎಂಥ ಕೆಲಸ ಮಾಡ್ದೋ ನೀನು, ಹೋಗಿ ಶತ್ರು ಮುಂದೆ ತಲೆ ತೆಕ್ಕಿಸೋ ಹಾಗೆ ಮಾಡಿಬಿಟ್ಟೆ ಅಂದಾಗ ಸೂರ್ಯಕಾಂತು ಆಯಿತು ಇನ್ನೊಂದ್ಸಲಿ ಈ ಥರ ಎಲ್ಲ ಆಗಕ್ಕೆ ಬಿಡೋದಿಲ್ಲ ಬಿಡಿ ಅಂತ ಅಂದ್ಬಿಟ್ಟು ಶ್ರೀಕಂಠು ಸ್ವಲ್ಪ ಒಳಗಡೆ ಬಾ ನಿನ್ನ ಜೊತೆ ಮಾತಾಡಬೇಕು ಅಂದ್ಬಿಟ್ಟು ಸೂರ್ಯಕಾಂತ್ ಕರ್ಕೊಂಡು ಆಮೇಲೆ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾರೆ. ಅದನ್ನು ನೋಡಿಕೊಂಡು ಅಮೂಲ್ಯ ಅಲ್ಲಿಂದ ಓಡ್ ಬರ್ತಾಳೆ. ಅಲ್ಲಿ ನೋಡಿದ್ರೆ ವಲ್ಲಭ ಕಾಯ್ಕೊಂಡು ನಿಂತಿರ್ತಾನೆ. ಅಲ್ಲಿ ಅಮೂಲ್ಯ ಬಂದು ಕಾಡ್ಪಾಪ ಏಂತಕ್ಕೆ ನಮ್ಮ ಅಣ್ಣನ ಹತ್ರ ಏಟ್ ತಿಂದೆ ಅಂದಾಗ ಅದೆಲ್ಲ ಏನೂ ಇಲ್ಲ, ಒಳಗಡೆ ಯಾರು ನೋಡಿಲ್ಲ ತಾನೇ, ನಿನ್ನ ಎಲ್ಲ ಸೇಫೇ ತಾನೇ ಅಂತ ಹೇಳಿದಾಗ ಅಮೂಲ್ಯ ಅಲ್ಲ ನನಗೋಸ್ಕರ ಏಟ್ ತಿಂದೆ ನೀನು ಅಂತಂದಾಗ ವಲ್ಲಭ ನೀನು ಕೊಟ್ಟಿದ್ದು ಪಾಯಸನೇ ತಿಂದಿಲ್ಲ ಇನ್ನು ಏಟ್ ತಿಂತಾನ ನಾನು ಅಂತ ಅಂದ್ಕೊಂಡು ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಇಂದ್ರ ಅವಳ ಮುಖನ ನೋಡ್ಬಿಟ್ಟು ಇಷ್ಟೊತ್ತು ಮನೇಲಿ ಇದ್ದಿದ್ದು ಅಮೂಲ್ಯನ ಹಚ್ಚಿ ಆವಾಗಲೇ ಇದು ಗೊತ್ತಾಗಿದ್ದಿದ್ರೆ ಸರಿಗೆ ಅವಳಿಗೆ ಒಂದು ಗತಿ ಕಾಣಿಸ್ತಿದ್ದೆ ಅಂತ ಅನ್ಕೋತಾ ಇರ್ತಾಳೆ. ಅದನ್ನು ಆಮೇಲಿಂದ ವಲ್ಲಭ ಅಮೂಲ್ಯನ ಕರ್ಕೊಂಡು ಒಳಗಡೆ ಹೋಗ್ತಾರೆ. ಇಂದ್ರ ಇವಳಿಗೆ ಒಂದು ಗತಿ ಕಾಣಿಸ್ತೀನಿ ಇರು ಅಂದ್ಬಿಟ್ಟು ಮನೆ ಒಳಗಡೆ ಹೋಗ್ತಾಳೆ. ಮನೇಲಿ ನೋಡಿದ್ರೆ ಸೂರ್ಯಕಾಂತ್ ಶ್ರೀಕಂಠಂಗೆ ಕಪಾಲು ಕೊಡಿದ್ಬಿಟ್ಟು ಇನ್ನೂ ಎಸ್ಸಲಿ ಏಟ್ ತಿನ್ಬೇಕು ಅಂತ ಅಂದ್ಕೊಂಡಿದ್ಯಾ ನೀನು ಅಂತ ಹೇಳಿದಾಗ ಚಂದ್ರಕಾಂತ್ ಇನ್ನೊಂದೆರಡು ಏಟ್ ಹೊಡಿಯೋಣ ಇವಂದು ಅತಿ ಆಗೋಯ್ತು ಅಂತ. ಆಗ ಸೂರ್ಯಕಾಂತ್ ಇದೇ ಕೊನೆ ನೀನು ಇನ್ನೊಂದ್ಸಲಿ ಈ ಥರ ಎಲ್ಲ ತಪ್ಪು ಮಾಡಿದ್ರೆ ಸಾಯಿಸ್ಬಿಡ್ತೀನಿ ನಿನ್ನ ಅಂತ ಹೇಳೋಷ್ಟರಲ್ಲಿ ಇಂದ್ರ ಬಂದು ಅಲ್ಲ ಬಾಬಾ ಸಾಯಿಸ್ಬಿಡ್ತೀರ, ನನ್ನ ಮಗ ತಪ್ಪು ಮಾಡಿದ್ರೆ ಮಾತ್ರ ಸಾಯಿಸ್ಬಿಡ್ತಾರೆ, ಆದರೆ ಬೇರೆಯವ್ರ ಮಕ್ಕಳು ತಪ್ಪು ಮಾಡಿದ್ರೆ ಏನು ಮಾಡ್ತೀರಾ ನೀವು ಅಂತ ಹೇಳಿದಾಗ ಚಂದ್ರಕಾಂತ್ ಏನೇ ಹೆಂಗೆ ಹೇಳ್ತೀಯ ನೀನು, ಯಾರ ಮಕ್ಕಳು ಮಾಡಿದ್ರು ಒಂದೇ ನ್ಯಾಯ ಇದು ಅಂದಾಗ ಇಂದ್ರ ಅಲ್ಲ ಆವಾಗಲೇ ಜ್ಯೋತಿ ಫ್ರೆಂಡ್ ಅಂದ್ಬಿಟ್ಟು ಯಾರು ಬಂದಿದ್ರಲ್ಲ ಯಾರು ಗೊತ್ತಾ ಅವರು ಅಂತಂದಾಗ ಎಲ್ಲರೂ ಯಾರದು ಅಂತ ಕೇಳ್ದ ಅಮೂಲ್ಯನೇ ಬಂದಿದ್ದು ಅಂತ ಹೇಳ್ತಾಳೆ. ಆಗ ಸೂರ್ಯಕಾಂತ್ ಏನು ಹೇಳ್ತಿದ್ಯಾ ಇಂದ್ರ ಅಂದಾಗ ಇಂದ್ರ ಅಮೂಲ್ಯನೇ ನಮ್ಮ ಮನೆಯೊಳಗೆ ಬಂದಿದ್ದು ಅಂತ ಹೇಳ್ತಾಳೆ. ಎಲ್ಲರಿಗೂ ಶಾಕ್ ಆಗುತ್ತೆ. ಈ ಕಡೆ ನಂದ ಮನೆಯವ್ರಿಗೆಲ್ಲ ನಾನು ಹೇಳ್ದೆ ತಾನೆ ಆವಾಗ್ಲೇ ಏನಿದ್ರು ಹಬ್ಬಗಳನ್ನ ಮನೇಲಿ ಆಚರಿಸ್ಕೋಬೇಕು ಅಂತ, ಸುಮ್ಮನೆ ಹೊರಗಡೆ ಹೋಗಿ ಜಗಳ ಮಾಡ್ದಂಗಾಯಿತು ಅಂದಾಗ ಪ್ರಿಯ ಈ ಹಬ್ಬ ಎಲ್ಲ ಬೇಡ ಅಂತ ನಾನು ಹೇಳ್ದೆ ತಾನೆ, ಸುಮ್ಮನೆ ಹೋಳಿ ಅಂತ ಹೇಳ್ಬಿಟ್ಟು ಆಚರಣೆ ಅಂದ್ಬಿಟ್ಟು ಇವೆಲ್ಲ ಮಾಡಿದ್ರಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮಾಧವ ಯಾವಾಗ ಏನು ಮಾತಾಡಬೇಕು ಅಂತ ನಿಂಗೆ ಗೊತ್ತಾಗಲ್ಲ, ಆವಾಗೆಲ್ಲ ಹೋಳಿ ಆಚರಿಸ್ಬೇಕಾದ್ರೆ ನಮ್ಮ ಜೊತೆ ಖುಷಿಯಾಗಿ ಆಚರಿಸ್ತಿರ್ತಾನೆ, ಇವಾಗ ಯಾಕೆ ಹಿಂಗೆ ಮಾತಾಡ್ತಿದ್ಯಾ, ದೊಡ್ಡವ್ರು ಮಾತಾಡ್ಬೇಕಾದ್ರೆ ಸುಮ್ಮನೆ ಇರೋದು ಕಲಿ ನೀನು ಅಂತ ಹೇಳ್ತಾನೆ ಅಂತ. ಆಮೇಲಿಂದ ಕೊಚ್ಚೆ ಮೇಲೆ ಕಲ್ಲೆಸಬೇಡ್ದು ಅಂತ ನಾನು ಹೇಳ್ದೆ ತಾನೆ, ಇವನು ಯಾಕೆ ಹೊರಗಡೆ ಹೋದ ಅಂತ ಹೇಳಿದಾಗ ಕೇಶವ ಅಲ್ಲ ನೀನು ಗಲಾಟೆಗೆ ಹೋಗೋದಿದ್ರೆ ನಮ್ಮನ್ನು ಕರಿಬೇಕಿತ್ತು, ಹೊರಗಡೆ ಹೋಗ್ತೀನಿ ಸುಳ್ಳು ಹೇಳ್ಬಿಟ್ಟು ಯಾಕೆ ಹೋದೆ ಅಂತ ಅಂದಾಗ ನಂದ ಕೇಶವ ಸುಮ್ಮನೆ ಇರುವಂತ. ಆಮೇಲಿಂದ ಮಾಧವ ನೀನು ಅವ್ರ ಕೆಲೆಲ್ಲ ಹೊಡ್ಸ್ಕೊಂಬರಲ್ವೆಲ್ಲ ಹೊಡೆದುಟ್ಟು ಬರ್ತೀಯ ಇವತ್ತೆಂತ ಕೊಡ್ಸ್ಕೊಂಬಂದೆ ಅಂತ ಕೇಳಿದಾಗ ಅಮೂಲ್ಯ ಮನಸ್ಸಲ್ಲಿ ಅಂದರೆ ನನಗೋಸ್ಕರ ಇವನು ಹೊಡ್ಸ್ಕೊಂಬಂದ ಇವನು ಅಂತಿರ್ತಾನೆ. ಆಮೇಲಿಂದ ನಾನು ಆವಾಗಲೇ ಅವ್ರಿಗೆಲ್ಲ ಹೊಡಿಬೋದಿತ್ತು ತಾನೆ, ಸುಮ್ಮನೆ ಯಾಕಿದ್ದೆ ನಾನು ಜಗಳ ಬೇಡ ಅಂತ ಅಂದ್ಬಿಟ್ಟು ಅಂದಾಗ ಗಿರಿಜಾ ಅವನೇನು ಬೇಕು ಅಂತ ಹೊಡಿಯೋಕ್ಕೆ ಹೋಗಿಲ್ಲ ಬಿಡ, ಅವ್ನ ತಂಗಿಗೆ ತೊಂದರೆ ಕೊಟ್ಟಿದ್ದಕ್ಕೆ ಅವ್ನ ಕೋಪ ಬಂತು ಅಷ್ಟೇ, ಅದಕ್ಕೆ ಅವನು ಹಂಗೆಲ್ಲ ಮಾಡಿಬಿಟ್ಟೆ ಅಂತಂದಾಗ ಅಮೂಲ್ಯ ನೀನು ಎಷ್ಟು ಒಳ್ಳೆಯವನು ಕಡಪ ಪಾಪ ನಾನು ಅಮ್ಮನ ನೆನೆಸ್ಕೊತಿದ್ದೆ ಅಂತ ಅಂದ್ಬಿಟ್ಟು ನೀನು ಹೊಡೆಸ್ಕೊಂಡು ನಮ್ಮ ಅಮ್ಮನ ಹತ್ರ ಕಲಿಸ್ದೆ, ನಾನು ಹೊರಗಡೆ ಬಂದು ಸಿಗಾಕೋತೀನಿ ಅಂದ್ಬಿಟ್ಟು ಹೊಡೆಸ್ಕೊಂಡು ಇಷ್ಟೊಂದೆಲ್ಲ ರಿಸ್ಕ್ ತೊಗೊಬಿಟ್ಟಲ್ಲ ಕಡಪಪ್ಪ ನೀನು ಅಂತ ಅಂದ್ಬಿಟ್ಟು ಖುಷಿಯಿಂದ ಓಡಿ ಬಂದು ವಲ್ಲಭನ ಥ್ಯಾಂಕ್ ಯು ವಲ್ಲಭ ಅಂತ ಅಂದ್ಬಿಟ್ಟು ತಪ್ಕೊಂಡು ಅಳ್ತಾ ಇರ್ತಲ್ಲ. ಅದನ್ನ ನೋಡಿ ಎಲ್ಲರಿಗೂ ಫುಲ್ ಶಾಕ್ ಆಗುತ್ತೆ. ಈ ಕಡೆ ಚಂದ್ರಕಾಂತ್ ಏನೇ ಆಗಿದೆ ನಿನಗೆ, ಅವಳೇ ಯಾಕೆ ನಮ್ಮ ಮನೆಗೆ ಬರ್ತಾಳೆ, ಏನೇನೋ ಮಾತಾಡಬೇಡ ನೀನು. ಅದಕ್ಕೆ ಸೂರ್ಯಕಾಂತ್ ನಾನು ಶ್ರೀಕಂಠಂಗೆ ಹೊಡೆದೆ ಅಂದ್ಬಿಟ್ಟು ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತಂದಾಗ ಇಂದ್ರ ನಿಜವಾಗ್ಲೂ ಅಮೂಲ್ಯನೇ ಬಂದಿದ್ದು, ನಾನು ಬಾಗ್ಲಾಕೊಂಡು ಬರಬೇಕಾದ್ರೆ ಅವಳು ವಲ್ಲಭನ ಜೊತೆ ಮಾತಾಡ್ತಾ ನಿಂತಿದ್ಲು, ಆಮೇಲಿಂದ ಇಬ್ಬರು ಒಟ್ಟಿಗೆ ಆ ಮನೆಗೆ ಹೋದ್ರು ಅಂತ ಹೇಳಿದಾಗ ಕಲಾ ನೀನು ಇಂದ್ರ ಸುಮ್ಮನೆ ಇದ್ದು ಬಿಡ್ತೀಯ, ನೀನು ಎಲ್ಲ ವಿಚಾರನೂ ಏಂತಕ್ಕೆ ಅಮೂಲ್ಯನ ಹತ್ರ ತಿರುಗಿಸ್ತಿದ್ಯಾ, ನೀನು ನನ್ನ ಮಗಳು ಬಂದಿರೋ ಎತ್ಕರಳು ಗೊತ್ತಾಗ್ತಿರಲಿಲ್ಲ,
ಅವಳೇ ಅಮೂಲ್ಯ ಅಂತ ಹೇಳ್ಬಿಟ್ಟು ಹೊಟ್ಟೆ ಉರಿಸ್ಬೇಡ, ನನಗೆ ಸುಮ್ಮನೆ ಇದ್ರೆ ಸರಿ ಅಂತೇಳಿ. ಆಮೇಲಿಂದ ಸೂರ್ಯಕಾಂತು ಅಮೂಲ್ಯ ಅಲ್ಲ, ನೀನೇನು ಬೇಜಾರು ಮಾಡ್ಕೊಬೇಡ, ಹೋಗಿ ಕೆಲಸ ಮಾಡೋಗು ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ. ಈ ಕಡೆ ಅಮೂಲ್ಯ ವಲ್ಲಭನ್ ತಪ್ಕೊಂಡು ಅಳ್ತಿರೋದು ನೋಡಿ ಎಲ್ಲರೂ ಫುಲ್ ಖುಷಿಯಿಂದ ಅವ್ರ ಮಕ್ಕಳನ್ನ ನೋಡ್ತಾ ಇರ್ತಾರೆ. ವಲ್ಲಭ ಅಮೂಲ್ಯನ ಹತ್ರ ಯಾರೋ ತಪ್ಕೊಳಕ್ಕೆ ಹೋಗಿ ನನ್ನ ತಪ್ಕೊಂಡ್ಬಿಟ್ಟೇನೆ ನೀನು ಅಂತಿರ್ತಾರೆ. ಆಮೇಲೆ ಅವ್ರ ಅಪ್ಪನ ಮುಖ ನೋಡಿ, ಅಮ್ಮು ನನಗೇನು ಆಗಿಲ್ಲ, ನೀನೇನು ವರಿ ಮಾಡ್ಕೊಂಬಿಡ, ಸುಮ್ಮನೆ ಇರು, ತುಂಬ ಗಟ್ಟಿ ಪಿಂಡ ನಾನು, ಈ ಥರ ಜಗಳದಲ್ಲಿ ನಮ್ಮ ಕಾಲೇಜಲ್ಲಿ ಎಷ್ಟು ನೋಡಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು, ಸುಮ್ಮನೆ ಬಿಟ್ಟುಬಿಡೆ, ನೀನು ಕಾಲಿಗೆ ಬೀಳ್ತೀನಿ, ಬಿಟ್ಟುಬಿಡೆ ದಯವಿಟ್ಟು ಅಂತ ಹೇಳ್ಬೇಕಾದ್ರೆ ಪ್ರಿಯಾ, ಅಲ್ಲ ದೊಡ್ಡವರೆಲ್ಲ ಇಲ್ಲೇ ಇದ್ದಾರೆ, ಈ ಥರ ನಡ್ಕೋತಿದ್ಯಾ ಅಂತ ಹೇಳ್ಬೇಕಾದ್ರೆ ನಂದ ಮತ್ತು ಎಲ್ಲರೂ ಹೊಟ್ಟೋಗ್ಬಿಡ್ತಾರೆ. ಆಮೇಲಿಂದ ವಲ್ಲಭ ಅಮೂಲ್ಯನ ತಿರುಗಿಸ್ಬಿಟ್ಟು ನಿಲ್ಲಿಸ್ಬಿಟ್ಟು, ನಿಂತ್ಕೊಳ್ಳೆ ಅಂತ ಅಂದ್ಬಿಟ್ಟು ನಿಲ್ಲಿಸ್ತಾರೆ. ಆಮೇಲಿಂದ ಮೀನಾ, ಏನು ಗಂಡನ ಮೇಲೆ ಪ್ರೀತಿ ಜಾಸ್ತಿ ಆಗಿಬಿಟ್ಟಿದೆ ಅಂತಾಳೆ. ಅಷ್ಟರಲ್ಲಿ ಪ್ರಿಯಾ, ನೀನು ಈಗಿನ ಕಾಲದ ಹುಡುಗಿನೇ ಇರ್ಬೋದು, ಆದರೆ ಎಲ್ಲರೂ ಮುಂದೆ ಇದೆಲ್ಲ ಸರಿ ಇಲ್ಲ ನೋಡು, ಎಷ್ಟು ಮಾವ ಮುಜುಗರ ಪಟ್ಕೊಂಡು ಹೊಟ್ಟೋಗ್ಬಿಟ್ರು ಅಂದಾಗ ಕೇಶವ, ಅಯ್ಯೋ ಅದಕ್ಕೆ ಅವಳು ತಪ್ಕೊಂಡಿದ್ದು ಅವಳು ಗಂಡನ್ನ ಸ್ವಲ್ಪ ಎಮೋಷ್ನಲ್ ಆಗಿದ್ರಲ್ಲ ಅಷ್ಟೇ, ಈ ಜೀವನದಲ್ಲಿ ಇವೆಲ್ಲ ಅಪ್ಡೇಟ್ ಆಗಲೇಬೇಕು, ತಲೆ ಕೆಡಿಸ್ಕೊಬಿಡಿ ಇದನ್ನೆಲ್ಲ ಅಂತ ಹೇಳಿದಾಗ ಪ್ರಿಯಾ, ಅಲ್ಲ ಆಗಲ್ಲ ಕೇಶವರೇ ಅಂದಾಗ ಮಾಧವ, ಪ್ರಿಯಾ ಅಂತ ಅಂದ್ಬಿಟ್ಟು ಸಮಾಧಾನ ಮಾಡ್ತಾನೆ. ಆದರೆ ಅಮೂಲ್ಯಂಗೆ ಮಾತ್ರ ವಲ್ಲಭನ ಮೇಲೆ ಫುಲ್ ಪ್ರೀತಿ ಜಾಸ್ತಿ ಆಗೋಗುತ್ತೆ. ಈ ಕಡೆ ಇಂದ್ರ ಫುಲ್ ಕೋಪದಲ್ಲಿ ಓಡಾಡ್ತಿರ್ತಾಳೆ. ಅವನ ಮಗಳು, ಅಮ್ಮ ನನಗಿನ್ನೂ ನಂಬಕ್ಕಾಗ್ತಿಲ್ಲ ಅಮ್ಮ, ಮನೆಗೆ ಬಂದಿದ್ದು ಅಮೂಲ್ಯನ ಅಂತಂದಾಗ ಇಂದ್ರ, ಹೌದು ಕಣೆ, ಅವಳೇ ನಮ್ಮ ಮನೆಯೊಳಗೆ ಬಂದಿದ್ದು, ನಮ್ಮ ಮನೇಲಿ ಮಾತಾಡ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದೆ, ನಾನು ಕಣ್ಣಾರ ನೋಡಿದ್ದೀನಿ ಅಂದಾಗ ಅವಳ ಮಗಳು, ಅಮೂಲ್ಯನೇ ಅಂತ ಗೊತ್ತಾಗಿದ್ದರೆ ಇಲ್ಲೊಂದು ದೊಡ್ಡ ಜಗಳನೇ ಆಗ್ತಿತ್ತು ಅಂತ ಹೇಳಿದಾಗ ಇಂದ್ರ, ನಾನು ಅದನ್ನೇ ಹೇಳ್ತಿರೋದು ಅಂತಂದ. ಅಷ್ಟರಲ್ಲಿ ಅವಳ ಮಗಳು, ಅಲ್ಲ ಅಮ್ಮ, ಈ ವಲ್ಲಭ ಬಂದಿಲ್ಲ ಅಂದಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಇಂದ್ರ, ಇವಳು ಇಷ್ಟೊಂದು ಚಾಲಾಕಿರಲಿಲ್ಲ, ನಮ್ಮನೆಯೊಳಗೆ ಬಂದುಬಿಟ್ಟು ಹೋಗೋಷ್ಟೇ ಅಲ್ಲ, ನನ್ನ ಜ್ಯೋತಿ ಫ್ರೆಂಡು ಅಕ್ಷತಾ ಅಂತ ಎಲ್ಲರನ್ನೂ ಯಾಮರ್ಸ್ಬಿಟ್ಲು. ಈ ಅಕ್ಕನ ಹತ್ರ ಅದೇನಂತ್ರ ಮಾತಾಡಿದ್ಲು ಏನು, ಈ ಅಕ್ಕನೋ ಎಮೋಷ್ನಲ್ ಡ್ರಾಮಾ ಮಾಡಿಬಿಟ್ಟು ಈ ಬಾವಂಗೆ ಏನೇನೋ ಮರೆ ಮಚ್ಬಿಟ್ರು. ಮೊದಲು ಅಕ್ಕ ಎಲ್ಲನೂ ಸೈಲೆಂಟಾಗಿ ಇದು ಮಾಡ್ತಿದ್ರು, ಈಗಂತೂ ಫುಲ್ ಕಿಲಾಡಿ ಆಗಿಬಿಟ್ಟಿದ್ದಾರೆ ಎಲ್ಲದ್ರಲ್ಲೂ ಅಂತ ಹೇಳಿದಾಗ ಅವಳ ಮಗಳು, ಏನು ಮಾಡ್ತೀಯಮ್ಮ ನೀನು ಅಂದಾಗಿಂದ್ರ, ಏನು ಮಾಡ್ತೀನಿ, ಅಯ್ಯೋ ಏನು ಮಾಡೋದಂತ ಗೊತ್ತಾಗ್ತಿಲ್ಲ ಅನ್ನೋಷ್ಟರಲ್ಲಿ, ಅಲ್ಲ ಕಣೆ, ಅವಳು ಎದುರುಗಡೆ ಮನೆ ಮದುವೆ ಮಾಡ್ಕೊಂಬಂದಿದ್ಕೇನೆ ಕೆಂಡ ಕರ್ತೆ, ಈಗ ಅವಳು ಲವ್ ಮಾಡಿದೊಬ್ರನ್ನ ಮದುವೆ ಆಗಿದ್ದೊಬ್ರನ್ನ ಅಂತ ಗೊತ್ತಾಗ್ಬಿಟ್ರೆ ಮುಗಿದೋಯ್ತು ಕತ್ತೆ, ದೊಡ್ಡ ಜಗಳನೇ ಆಗೋಗುತ್ತೆ ಅನ್ನೋಷ್ಟರಲ್ಲಿ ಅವ್ರ ಮಗಳು, ಇದನ್ನ ಹೆಂಗಮ್ಮ ಹೊರಗಡೆ ತರ್ತೀಯಾ ಅಂತ ಕೇಳಿದಾಗ ಅವರಮ್ಮ, ಇದನ್ನಲ್ಲ ಹೀರೋ, ಅವಳಿಗೆ ವಿಲ್ಲನು ನಮಗೆ ಹೀರೋ ಸಿದ್ದು ಮಹಾರಾಜ್, ಅವನ್ನ ಕರೆಸ್ತೀನಿ ನಾನು ಅಂತ ಹೇಳಿದಾಗ ಅವಳ ಮಗಳು, ಅಮೂಲ್ಯನ ಲವ್ವರು ಅಂದಾಗ ಅವರಮ್ಮ, ಅಮೂಲ್ಯನ ಫೋನ್ ನಿನ್ನ ಹತ್ರ ಇದೆ ತಾನೆ, ಅದನ್ನು ಫುಲ್ ಚಾರ್ಜ್ ಮಾಡು, ಇನ್ಮೇಲಿಂದ ಅದರಲ್ಲಿ ತುಂಬ ಕೆಲಸ ಇದೆ ನಮಗೆ ಅಂತಂದಾಗ ಅವ್ರ ಮಗಳು, ಸರಿ ಅಮ್ಮ ಅಂತ ಹೇಳ್ತಾಳೆ. ಈ ಕಡೆಯಿಂದ ಅಮೂಲ್ಯ ವಲ್ಲಭಂಗೆ ಆಯಿಂಟ್ಮೆಂಟ್ ಹಚ್ತಾ ಇರ್ತಾರೆ. ಕುಳ್ಳಿ, ನೀನೇನಾದರೂ ಎಮ್ಮೆಗೆ ಸ್ನಾನ ಮಾಡಿಸ್ತೀನಿ, ಹಿಂಗೆ ಹಚ್ಚಿದ್ರೆ ಆಯಿಂಟ್ಮೆಂಟ್ ವಾಸಿ ಆಗಲ್ಲ, ಕೊಡು ನಾನು ಹಚ್ಕೋತೀನಿ ಅಂದಾಗ ಅಮೂಲ್ಯ, ಬೇಡ ಸುಮ್ಮನೆ ನಾನು ಹಚ್ತಿಲ್ವ ಇಲ್ಲಿ ಅಂತ ಅಂದ್ಬಿಟ್ಟು ಆಯಿಂಟ್ಮೆಂಟ್ ಹಚ್ತಾ ಇರ್ತಾರೆ. ಆಮೇಲಿಂದ ಅಮೂಲ್ಯ, ಥ್ಯಾಂಕ್ ಯು ಕಣೋ ಕಡಪಪ್ಪ, ನಾನು ಆ ಮನೆ ಒಳಗಡೆ ಹೋಗಿ ಅಮ್ಮನ ನೋಡಬೇಕು, ಮಾತಾಡಿಸ್ಬೇಕು ಅಂದಿದ್ದಕ್ಕೆ ಈ ಹೋಳಿ ಹಬ್ಬ ಪ್ಲ್ಯಾನ್ ಉಂಟು, ಎಷ್ಟೆಲ್ಲ ರಿಸ್ಕ್ ತಗೊಂಡೆ ಅಲ್ವಾ ನೀನು, ನಾನು ಆ ಮನೇಲಿ ಸಿಗಾಕೊಂಡಾಗ ನನಗೆ ಕಾಪಾಡಬೇಕು ಅಂತ ನಮ್ಮ ಅಣ್ಣನ ಹತ್ರ ಅವ್ನ ಫ್ರೆಂಡ್ಸ್ ಹತ್ರ ಎಲ್ಲ ಓಡಿಸ್ಕೊಂಡೆ ಅಲ್ವಾ, ನನಗೋಸ್ಕರ ಎಷ್ಟೊಂದೆಲ್ಲ ಮಾಡ್ತೀಯ ಅಲ್ವಾ ನೀನು, ನಿನಗೆ ಟ್ಯಾಂಕ್ಸ್ ಹೇಳೋಣ ಅಂದರೆ ಅದು ಚಿಕ್ಕ ಪದ ಆಗೋಯ್ತು. ಅದಕ್ಕೆ ನಿನ್ನ ಋಣ ಅನ್ನೋಷ್ಟರಲ್ಲಿ ವಲ್ಲಭ, ಅಯ್ಯೋ ಟ್ಯಾಕ್ಸ್ ಸಾಕು, ನೀನು ಋಣ ಗಿಣ ಅಂತೆಲ್ಲ ಮಾತಾಡೋಕೆ ಹೋಗ್ಬೇಡ, ನೀನು ದಯವಿಟ್ಟು ಟ್ಯಾಂಕ್ಸ್ ಅಂತ ಒಂದು ಹೇಳು ಸಾಕು ಅಂತಂದಾಗ ಅಮೂಲ್ಯ, ನಾನು ಇಷ್ಟು ಪರ್ಸ್ನಲಾಗಿ ಏನೋ ಹೇಳ್ತಿದ್ದೀನಿ ಅಂತಂದರೆ ಕೇಳಿಸ್ಕೊ ನೀನು ಅಂತಂದಾಗ ಅಮೂಲ್ಯ, ಥ್ಯಾಂಕ್ ಯು, ನನಗೆ ಅಮ್ಮನ ನೋಡಿ ಫುಲ್ಲು ಖುಷಿಯಾಗೋಯ್ತು, ನನಗಂತೂ ಅಮ್ಮನ ನೋಡಿ ಮನೆಯವ್ರು ನೋಡಿ ತುಂಬ ಎಷ್ಟು ಖುಷಿ ಆಯಿತು ಅಂತ ಹೇಳೋಕ್ಕೆ ಆಗ್ತಿಲ್ಲ, ಆದರೆ ಮನೇಲಿ ಸಿಗಾಕೊಬಿಡ್ತೀನಿ ಅನ್ನೋ ಭಯ ಆಯಿತು, ಆದರೆ ಅದಕ್ಕಿಂತ ಅವ್ರನ್ನ ನೋಡ್ದೇನೋ ಖುಷಿನೇ ಜಾಸ್ತಿ ಆಯಿತು. ನಾನು ಇನ್ನೊಂದ್ಸಲಿ ಅಮ್ಮನ ನೋಡಬೇಕು ಅನಿಸ್ದಾಗ ನಿನಗೆ ಬಂದು ಹೇಳ್ತೀನಿ ಅಂದಾಗ ವಲ್ಲಭ, ಅಲ್ಲ ನೀನು ಅಮ್ಮ ನೋಡಬೇಕು ಅನಿಸ್ದಾಗಲೇ ನನ್ನ ಹತ್ರ ಹೇಳ್ತೀಯ, ಇವಾಗ ಕಳಿಸ್ದಂಗೆ ನಾನು ರಿಸ್ಕ್ ತೊಗೊಬಿಡ್ಬೇಕಾ ನಿನಗೆ ಯಾವಾಗಲೂ ಅಂದಾಗ ಅಮೂಲ್ಯ ಹ್ಞೂ ಅಂದೆ. ಆಮೇಲಿಂದ ವಲ್ಲಭ, ಅಲ್ಲ ನಿಮ್ಮ ಅಣ್ಣನ ಹತ್ರ ನಾಯಿಗೆ ಹೊಡೆದಂಗೆ ನಾನು ನೋಡಿಸ್ಕೋಬೇಕಲ್ವಾ ಅಂದಾಗ ಅಮೂಲ್ಯ ಹ್ಞೂ ಅಂತ, ಎಷ್ಟು ಕ್ಯೂಟ್ ಅಲ್ವಾ ನೀನು ಅಮೂಲ್ಯ, ಅದೇನೇ ಅದು ಅಂತಂದಾಗ ಏನದು ಅಂತ ಬಗ್ತಾರೆ. ಆಮೇಲಿಂದ ವಲ್ಲಭ ಜೋರಾಗಿ ಹೊಡಿತಾನೆ, ಯಾಕೋ ಕಡಪಪ್ಪ ಹೊಡಿತಿದ್ಯಾ ಅಂದಾಗ, ಅಲ್ಲ ನಿಮ್ಮ ಅಣ್ಣನ ಹತ್ರ ಅಷ್ಟೊಂದು ಹೊಡೆಸ್ಕೊಂಡಲ್ಲ ನಾನು, ಮತ್ತೆ ಹೊಡೆಸ್ಕೊಬೇಕು ಅಂತ ಹೇಳ್ತಿದ್ಯಾ ನೀನು, ಇವತ್ತಾಗಿರೋದು ನೆನೆಸ್ಕೊಂಡ್ರೆ ನಂಗೆ ಹಾರ್ಟ್ ಅಟ್ಯಾಕ್ ಫೀಲ್ ಆಗ್ತಿದೆ, ಇನ್ನೊಂದು 5 ನಿಮಿಷ ಆಗಿ ನನ್ನ ಫ್ರೈ ಮಾಡ್ಕೊಂಡು ತಿನ್ಬಿಟ್ಟು ಇರೋರವರು, ನಿನಗೆ ಮತ್ತೆ ಅಮ್ಮನ ನೋಡಬೇಕು ಅಂತ ಆಸೆ ಯಾವ್ಯಾರ ಆಗ್ತಿದೆ ನಿನಗೆ, ದುರಾಸೆ ನಿನಗೆ ಅತೃಪ್ತ ಆತ್ಮ ನೀನು ಅಂತಂದಾಗ ಅಮೂಲ್ಯ,
ಸರಿ ಮಲ್ಕೋ ನೀನು ಅಂತ ಹೇಳ್ತಾಳೆ. ಆಮೇಲಿಂದ ವಲ್ಲಭ ನೀನು ಹೋಗಿ ಮಲ್ಕೋ ಹೋಗು ಅಂತ ಹೇಳ್ತಾರೆ. ಈ ಕಡೆಯಿಂದ ಕಲಾ ಇವತ್ತು ಮನೆಗೆ ಬಂದಿದ್ದು ಅಮೂಲ್ಯನೇ ಅತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವ್ರ ಅತ್ತೆ ಅಂದರೆ ಇಂದ್ರ ಹೇಳಿದ್ದು ಕರೆಕ್ಟಾ ಅಂತಂದಾಗ ಕಲಾ ಇವತ್ತು ಅಮೂಲ್ಯ ಮನೆಗೆ ಬಂದಿದ್ಲು. ಮೊದಲು ನಂಗೆ ಕರೆಕ್ಟಾಗಿ ಗುರುತಿಸಿರ್ಲಿಲ್ಲ. ಆಮೇಲಿಂದ ಯಾವಾಗ ನನ್ನ ಕಾಲಿಗೆ ಬಿದ್ಲು ಆವಾಗಲೇ ಗೊತ್ತಾಗೋಯ್ತು ಅತ್ತೆ ಅವಳು ನನ್ನ ಮಗಳೇ ಅಂತಾನೆ. ನನ್ನ ಮಗಳು ಸ್ಪರ್ಶ ನನಗೆ ಗೊತ್ತಾಗಲ್ವಾ ಅತ್ತೆ ಅಂದಾಗ ಅವ್ರ ಅತ್ತೆ ಅದಕ್ಕೆ ಹೇಳೋದು ಕರಳು ಸಂಬಂಧ ಅಂತ ಕಲಾ. ಗುರ್ತು ಸಿಗ್ದಿರಂಗೆ ಬಣ್ಣ ಹಾಕೊಂಬಂದು ನೀನು ಗುರ್ತು ಹಿಡ್ದಿಯಲ್ಲ ಅದೇ ಕರಳು ಸಂಬಂಧ ಕಲಾ. ಎಷ್ಟು ಕಷ್ಟಪಟ್ಟು ಎಲ್ಲರೂ ಕಣ್ಣು ತಪ್ಪಿಸಿ ನೀನು ನೋಡೋಕೆ ಬಂದಿದ್ದಾಳಲ್ವ ಕಲಾ ಅಂದಾಗ ಕಲಾ ಹೌದು ಅತ್ತೆ ಬಂದಿದ್ದಾಳೆ, ಆದರೆ ಹೆಚ್ಚಿಗೆ ಮಾತಾಡ್ಸೋಕ್ಕೆ ಆಗಲಿಲ್ಲ. ಎಲ್ಲಿ ಸಿಗಾಕೋತಾಳು ಹೊತ್ತು ಒಂದೊಂದು ನಿಮಿಷನೂ ನಾನು ಸತಿ ಬದುಕಿದೆ ಅತ್ತೆ. ನನ್ನ ಪುಣ್ಯ ದೇವ್ರ ದಯೆ ಅತ್ತೆ. ಇಂದ್ರಾಗ ಅನುಮಾನ ಬಂದರು ಅವಳು ಏನೂ ಮಾಡೋಕ್ಕಾಗಲಿಲ್ಲ, ನಾನು ಅದನ್ನ ಹೆಂಗೋ ಮ್ಯಾನೇಜ್ ಮಾಡಿಬಿಟ್ಟೆ ಅಂತಂದಾಗ ಅವ್ರ ಅತ್ತೆ ಅಯ್ಯೋ ಸೂರ್ಯಂಗೆ ಅಪ್ಪಿತಪ್ಪಿಗೆ ಗೊತ್ತಾಗಿದ್ರೆ ಅವ್ನು ಬಿಡ್ತಿದ್ದು, ನಂದನ ಮನೆಗೂ ತೊಂದರೆ ಆಗ್ತಿತ್ತು ಅಂದ್ರಾಗ ಕಲಾ ಹೌದು ಅತ್ತೆ ಇಂದ್ರ ಈ ಕಥೆನ ಇಲ್ಲೇ ಬಿಟ್ಟರೆ ಸಾಕು ಅತ್ತೆ ಅಂತ ಹೇಳಿದಾಗ ಅವ್ರ ಅತ್ತೆ ಆದಷ್ಟು ಬೇಗ ನನ್ನ ಮೊಮ್ಮಗಳು ಬಣ್ಣ ಇಲ್ದೇ ಮನೆಗೆ ಬಂದರೆ ಸಾಕಾಗೋಗಿದೆ ಅಂತ ಹೇಳ್ತಾಳೆ. ಆಮೇಲಿಂದ ಕಲಾ ಹತ್ಕೊಂಡು ಕೂತಿರ್ತಾಳೆ. ಈ ಕಡೆಯಿಂದ ನಂದ ಅವ್ರ ಮನೆಯಿಂದ ಅಂಗಡಿಗೆ ಹೊರಡೋಣ ಅಂತ ಗಾಡಿ ಕೀ ತೊಗೊಂಡು ಬಂದಲ್ಲಿ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಅಂತ ಬರ್ತಾರೆ. ಅಷ್ಟರಲ್ಲಿ ನೋಡಿದ್ರೆ ಇಂದ್ರ ಬಂದು ಹಲೋ ನಂದಕುಮಾರ್ ಅವರೇ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಯಾರದು ಅಂತ ನೋಡಿದಾಗ ಇಂದ್ರ ಬಂದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಅಂದಾಗ ನಂದ ನಿನ್ನ ಹತ್ರ ಏನು ಮಾತಾಡೋಕ್ಕಿಲ್ಲ ನನಗೆ ಅಂದಾಗ ಇಂದ್ರ ನಿಮಗೆ ನನ್ನ ಹತ್ರ ವಿಚಾರ ಇಲ್ಲದೆ ಇರ್ಬೋದು, ನಾನು ನಿಮ್ಮ ಹತ್ರ ಮಾತಾಡೋ ವಿಚಾರ ಇದೆ, ನಾನು ನನ್ನ ಮಾತು ಕೇಳಿ ನೀವೇನು ಕಳ್ಕೊಳ್ಳಲ್ಲ ಅಂತಂದಾಗ ನಂದ ನೀವೇನು ಮಾತಾಡಬೇಕು ಅಂದಾಗ ಇಂದ್ರ ಅದೇ ವಿಚಾರಕ್ಕೆ ಬರ್ತಾಯಿದ್ದೀನಿ. ನಿನ್ನೆ ನೀವೆಲ್ಲರೂ ಸೇರ್ಕೊಂಡು ಹೋಳಿ ಆಚರಿಸ್ಬೇಕಾದ್ರೆ ನಿಮ್ಮ ಇಷ್ಟಕ್ಕೆ ನೀವು ಆಚರಿಸ್ಬೇಕಿತ್ತಪ್ಪ, ಅದನ್ನು ಬಿಟ್ಬಿಟ್ಟು ನಿಮ್ಮನೆ ಸೊಸೆನ ಅಮೂಲ್ಯನ ನಮ್ಮ ಮನೆಗೆ ಕಳಿಸಿದ್ರಿ ಅಂತ ಹೇಳಿದಾಗ ನಂದ ಏನು ಅಮೂಲ್ಯ ನಿಮ್ಮ ಮನೆಗೆ ಯಾಕೆ ಬರ್ತಾಳೆ, ನಮ್ಮ ಜೊತೆ ಎಲ್ಲ ಹೋಳಿ ಆಡ್ಕೊಂಡಿದ್ಲು ಇಂದ್ರ, ಅದಕ್ಕೆ ಅಮೂಲ್ಯ ನಮ್ಮ ಮನೆಗೆ ಬಂದಿದ್ಲು, ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ ಅಂದಾಗ ನಂದ ನೀವು ವಿತಂಡವಾದ ಮಾಡಬೇಡಿ, ಅಮೂಲ್ಯ ನಮ್ಮ ಜೊತೆನೇ ಇದ್ಲು ಅಂದಾಗ ಇಂದ್ರ ಹಾಗಿದ್ದರೆ ನಿಮ್ಮ ಮಗ ವಲ್ಲಭ ನನ್ನ ಮಗ ಶ್ರೀಕಂಠ ಆಡಬೇಕಾದ್ರೆ ಅಮೂಲ್ಯ ಎಲ್ಲಿದ್ಲು, ನಿಮ್ಮ ಜೊತೆ ಇರಲಿಲ್ಲ ತಾನೆ, ಯಾಕಂದರೆ ಅವಳು ನಮ್ಮನೆ ಒಳಗಿದ್ಲು. ಈ ಹೋಳಿ ಹಬ್ಬದ ನೆಪ ಮಾಡಿಕೊಂಡು ನಿಮ್ಮ ಸೊಸೆನ ನಮ್ಮ ಮನೆಗೆ ಯಾಕೆ ಕಳಿಸಿದ್ರಿ ಅಂದಾಗ ಇಂದ್ರ ನಮ್ಮ ಸೊಸೆನ ನಿಮ್ಮ ಮನೆಗೆ ಯಾಕೆ ಕಳಿಸಿವಿ ನಾನು ಅಂತಂದಾಗ ಇಂದ್ರ ಯಾರು ಗೊತ್ತಪ್ಪ ನಮ್ಮನೆ ಮಗಳನ್ನ ನಿಮ್ಮ ಮನೆ ಸೊಸೆ ಮಾಡ್ಕೊಂಡಿದ್ದೀರಾ, ಲಕ್ಷಾಂತರ ರೂಪಾಯಿ ಒಡವೆನೂ ನುಂಗಿ ತೆಗೆದಿದ್ದೀರಾ ಅಂತಂದಾಗ ಇಂದ್ರ ನೀವು ಏನೇನು ಮಾಡ್ತೀರೋ ನೀವು ಅಂದಾಗ ನಂದ ನೋಡಿ ನಮ್ಮ ಮನೆ ಹುಳಿಂಡಕ್ಕೆ ಬರಬೇಡಿ ನೀವು ಅಂತಂದಾಗ ಇಂದ್ರ ಅಯ್ಯೋ ನಿಮ್ಮ ಮನೇಲಿ ಆಗಲೇ ಒಡೆದೋಗಿರೋ ಹಾಲು ನಾನು ಹೊಸ್ದಾಗಿ ಏನು ಹುಳಿ ಹಿಂಡಬೇಕಾ, ನನಗೇನು ಕೆಲಸ ಇಲ್ವಾ, ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದರೆ ಹೋಗಿ ನಿಮ್ಮ ಸೊಸೆ ಅಮೂಲ್ಯನೇ ಅವಳನ್ನೇ ಕೇಳೋಗಿ, ಹಾಗೆ ನಿಮ್ಮ ಮನೆಗೆಲ್ಲ ಗೊತ್ತಾಗ್ಬಿಡುತ್ತೆ. ಈಗ ನಮ್ಮ ಮನೇಲಿ ಗಂಡಸ್ರಿಗೆ ಏನಾದರೂ ಗೊತ್ತಾಗುತ್ತೆ ಅಂದರೆ ನಾವು ಎರಡೂ ಮನೇಲೂ ಜಗಳ ಆಗಿಬಿಡುತ್ತೆ, ಅದಕ್ಕೇ ನಿಮ್ಮ ಹತ್ರ ಮಾತ್ರ ಈ ವಿಚಾರ ಹೇಳೋಕ್ಕೆ ಅಂತ ಬಂದಿದ್ದೀನಿ ನಾನು. ಸಾಧ್ಯ ಆದರೆ ನಿಮ್ಮ ಮನೆ ಸೊಸೆನ ಹದ್ಬಸ್ತಲ್ಲಿ ಇಟ್ಕೊಳ್ಳಿ, ಇನ್ನೊಂದ್ಸಲಿ ಅವಳೇನೋ ನಮ್ಮ ಮನೆಗೆ ಬಂದರೆ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಹೋಗ್ತಾಳೆ. ಅದು ಕೇಳಿಸ್ಕೊಂಡು ನಂದಂಗೆ ಫುಲ್ ಶಾಕ್ ಆದಂಗೆ ಆಗುತ್ತೆ. ಇಂದ್ರ ನಾನು ಇಟ್ಟಿರೋ ಬತ್ತಿ ಸಾಕಾದ ಕಚ್ಕೊಂಡಿದೆ ಅಂತ ಅಂದ್ಕೊಂಡು ಮನೆ ಒಳಗಡೆ ಹೋಗ್ತಾಳೆ. ನಂದ ಫುಲ್ ಕೋಪದಲ್ಲಿ ಮನೆ ಒಳಗಡೆ ಹೋಗ್ತಾನೆ. ಮುಂದಿನ ಸಂಚಿಕೆಯಲ್ಲಿ ನಂದ ಯಾರಾದರೂ ನಮ್ಮ ಮನೆಯಿಂದ ಅವ್ರ ಮನೆಗೆ ಹೋಗಿದ್ರಾ ಅಂತಂದಾಗ ಅಮೂಲ್ಯ ನಾನು ಹೋಗಿದ್ದೆ ಅಂತ ಹೇಳ್ತಾಳೆ. ಅದಕ್ಕೇ ನಮ್ಮ ಮನೇಲಿ ಇದ್ಮೇಲೆ ನಮ್ಮನೆ ರೀತಿ ನೀತಿಲಿ ಬೆಳೆದಬೇಕು, ಅದನ್ನು ಬಿಟ್ಬಿಟ್ಟು ಹಿಂಗೆಲ್ಲ ಮಾಡೋಂಗಿಲ್ಲ ಅಂತಂದಾಗ ವಲ್ಲಭ ಅಮೂಲ್ಯನ ಬೈಬೇಡಿ ಅವಳದೇನು ತಪ್ಪಿಲ್ಲ ಅಂತಂದಾಗ ವಲ್ಲಭ ಅಮೂಲ್ಯನ ಮನೆಗೆ ಕಳಿಸಿದ್ದೆ ನಾನು ಅಂತ ಅದನ್ನು ಕೇಳಿಸ್ಕೊಂಡು ಎಲ್ಲರಿಗೂ ಫುಲ್ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.